ನನ್ನ ಹೆಸರು ಕೆ ರಾಜಶೇಖರ್ ಅಂತ, ಮಹದೇವಪುರ ಕ್ಷೇತ್ರದ ದೊಡ್ಡನೆಕ್ಕುಂದಿ ವಾರ್ಡಿಂದ. ನಾವು ಸುಮಾರು 4 ತಲೆಮಾರುಗಳಿಂದ ಈ ಭಾಗದಲ್ಲಿ ನಾವು ವಾಸ ಮಾಡಿಕೊಂಡು ಕಾಂಗ್ರೆಸ್ಸನ್ನು ಬೆಂಬಲಿಸಿಕೊಂಡು ಇಡೀ ನಮ್ಮ 4 ತಲೆಮಾರುಗಳು ನಾವು ಕಾಂಗ್ರೆಸ್ಗೆ ಪರವಾಗಿ ನಾವು ಬೆಂಬಲಿಸ್ಕೊಂಡು ಅವರಿಗೆ ಮತಗಳನ್ನು ಹಾಕ್ಕೊಂಡು ಕಾಂಗ್ರೆಸ್ ಹಿತವನ್ನು ಬಯಸ್ಕೊಂಡು, ನಮ್ಮ ಪೂರ್ವಿಕರು ಕೂಡ ಅವರು ಇಡೀ ಜೀವನ ಪೂರ್ತಿ ಕಾಂಗ್ರೆಸ್ಗಾಗಿ ಅವರು ಆಯುಸ್ಸನ್ನೇ ತೇದು ಅವರು ತ್ಯಾಗ ಮಾಡಿರ್ತಕ್ಕಂಥವ್ರು. ನಾವು ಅವರಂತೆ ಈ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಒಂದು ಇತಿಹಾಸ ಇರತಕ್ಕಂಥ ಒಂದು ಸಾಮಾಜಿಕ ನ್ಯಾಯ ಕೊಡ್ತೀರ ಅನ್ನೋ ಒಂದು ನಂಬಿಕೆಯಿಂದ ನಾವು ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಈ ಸರಿ ಆದರೂ ನೀವು ಸ್ಥಳೀಯ ಚುನಾವಣೆಗಳಲ್ಲಿ ಲೋಕಲ್ನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಮೂಲಕ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಮ್ಮದು ವರ್ತೂರು ಕ್ಷೇತ್ರ ಅಂತಿತ್ತು, ಬೆಂಗಳೂರು ಪೂರ್ವ ತಾಲೂಕಲ್ಲಿ ವರ್ತೂರು ವಿಧಾನಸಭಾ ಕ್ಷೇತ್ರ ಅಂತ ಇತ್ತು. ಅದು ವಿಂಗಡಣೆ ಆದ ನಂತರ ಮಹದೇವಪುರ ಕ್ಷೇತ್ರ ಒಂದಾಯಿತು, KR ಪುರಂ ಕ್ಷೇತ್ರ ಒಂದಾಯಿತು. ಮಹದೇವಪುರ ಮೀಸಲು ಕ್ಷೇತ್ರ ಆಯಿತು. ಮೀಸಲು ಕ್ಷೇತ್ರ ಆದ ತದನಂತರ ನಮ್ಮ ದೊಡ್ಡನೆಕ್ಕುಂದಿ ವಾರ್ಡ್ ಅನ್ನೋದು CMC ವ್ಯಾಪ್ತಿಗೆ ಬಂತು. ಆಮೇಲೆ CMC ಹೋಗಿ BBMP ವ್ಯಾಪ್ತಿಗೆ ಮರ್ಜ್ ಆಯಿತು. BBMP ಹೋಗಿ ಈಗ GBA ವ್ಯಾಪ್ತಿಗೆ ಅದು ಸೇರ್ಪಡೆಯಾಗಿದೆ. ಮಹದೇವಪುರ ಕ್ಷೇತ್ರದಲ್ಲಿ ದೊಡ್ಡನೆಕ್ಕುಂದಿಯಲ್ಲಿ ನಗರಸಭೆ ಆದಾಗಿಂದ BBMP ಆದಾಗಿಂದ ಯಾವುದೇ ಒಂದು ದಲಿತ ಜನಾಂಗಕ್ಕೆ ಮೀಸಲಾತಿ ವರ್ಗೀಕರಣದಲ್ಲಿ ಅದು ಸಂಪೂರ್ಣ ಅನ್ಯಾಯ ಆಗಿದೆ. ಮೀಸಲಾತಿ ಇದೆ, ಇಲ್ಲಿ ಸಂವಿಧಾನದ ಹಕ್ಕುಗಳಲ್ಲಿ ಇದೆ ಅಷ್ಟೇ, ಆದರೆ ಅಲ್ಲಿ ಮೀಸಲಾತಿಯನ್ನು ಕೊಡುವಂಥ ಜನಾಂಗ ಬಲಾಢ್ಯರಿಗೆ ಕೊಡ್ತಾ ಇದ್ದಾರೆ ವಿನಃ ಅಲ್ಲಿನ ಮೂಲ ನಿವಾಸಿಗಳಾದಂತಹ ದಲಿತರಿಗೆ ಮೀಸಲಾತಿ, ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ ಒದಗಿಸೋದರಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಆಗ್ಬೋದು, ಅಲ್ಲಿ ನಾಯಕರಾಗ್ಬೋದು ಸಂಪೂರ್ಣ ವಿಫಲರಾಗಿದ್ದಾರೆ. ಇದರಿಂದ ನಮ್ಮ ದೊಡ್ಡನೆಕ್ಕುಂದಿ ವಾರ್ಡ್ಗೆ ರಾಜಕೀಯ ಅವಕಾಶಗಳು ಬಂದಾಗ ಒಂದೇ ಕುಟುಂಬಕ್ಕೆ, ಒಂದೇ ಸಮಾಜಕ್ಕೆ ಪ್ರತಿ ಸರಿ ಕೊಡ್ತಾ ಇರೋದ್ರಿಂದ ಅದು ಅಲ್ಲಿನ ದಲಿತರು ಮೂಲ ನಿವಾಸಿಗಳಾಗಿದ್ದು ಸುಮಾರು 4-5 ತಲೆಮಾರುಗಳಿಂದ ಅಲ್ಲಿ ಕಾಯಂ ನಿವಾಸಿಗಳಾಗಿ ವಾಸ ಮಾಡಿಕೊಂಡಿದ್ದಾರೆ. ನಾವು ಈ ಮೂಲಕ ಇವಾಗ ವಿಶೇಷವಾಗಿ ಹೇಳೋದೇನೆಂದರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಅದನ್ನು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋ ದೃಷ್ಟಿಯಿಂದ BBMPನ ವಿಸರ್ಜನೆ ಮಾಡಿ GBA ಮಾಡಿದ್ದಾರೆ. GBA ಆದ ನಂತರ ಅಲ್ಲಿ ಮೀಸಲಾತಿ ವರ್ಗೀಕರಣದಲ್ಲಿ ದೊಡ್ಡನೆಕ್ಕುಂದಿ ವಾರ್ಡ್ ಸಂಬಂಧಪಟ್ಟಂಗೆ ಇತರೆ ವಾರ್ಡ್ಗಳಲ್ಲೂ ಆಗಿದೆ. ಆದರೆ ವಿಶೇಷವಾಗಿ ನಮ್ಮ ದೊಡ್ಡನೆಕ್ಕುಂದಿ ವಾರ್ಡಲ್ಲಿ ಮೂಲ ನಿವಾಸಿಗಳಾದಂಥ ದಲಿತರಿಗೆ ಮೀಸಲಾತಿ ರಾಜಕೀಯ ಅವಕಾಶಗಳನ್ನ ಒದಗಿಸಿಕೊಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ಕಾಂಗ್ರೆಸ್ನ ಉಸ್ತುವಾರಿಗಳಾದಂತಹ ಈ ಕ್ಷೇತ್ರದ ಜವಾಬ್ದಾರಿಯುತ ಮಾಜಿ ಶಾಸಕರು ಆಗ್ಬೋದು, ಉಸ್ತುವಾರಿಗಳಾದಂಥ ಎಲ್ಲ ಮುಂಚೂಣಿ ನಾಯಕರುಗಳು ಇಲ್ಲಿ ಸಂಪೂರ್ಣವಾಗಿ ಇವರಿಗೆ ಮೀಸಲಾತಿ ಒದಗಿಸ್ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ನಾವು ಎಷ್ಟೇ ಮನವಿಗಳು ಕೊಟ್ಟರು, ಎಷ್ಟೇ ಅವರಿಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟರು, ನಮಗೆ ರಾಜಕೀಯ ಮೀಸಲಾತಿಯನ್ನು ಒದಗಿಸ್ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ಬರೀ ದಲಿತರನ್ನ ಓಟ್ ಹಾಕಿಸ್ಕೊಳ್ಳೋದಕ್ಕೋಸ್ಕರ, ಪಕ್ಷದ ಬಾವುಟ ಹಿಡ್ಕೊಳ್ಳೋದಕ್ಕೋಸ್ಕರ, ಬೇರೆ ಇತರೆ ಇದಕ್ಕೆ ಧಿಕ್ಕಾರಗಳು ಹಾಕ್ಸ್ಕೊಳ್ಳೋದಕ್ಕೋಸ್ಕರ ಉಪಯೋಗಿಸ್ಕೊತಾ ಇದ್ದಾರೆ ವಿನಃ ಅಲ್ಲಿನ ಮೂಲ ನಿವಾಸಿಗಳಾದಂಥ ದಲಿತರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗೆ ಪ್ರತಿ ಬಾರಿಯೂ ವಿಧಾನಸಭೆ ಚುನಾವಣೆಗಳು ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಹೊರಗಿನವರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡೋದ್ರ ಮೂಲಕ ಸ್ಥಳೀಯ ದಲಿತ ನಾಯಕರಿಗೆ ತುಂಬ ಅನ್ಯಾಯವನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ ಇದುವರೆಗೂ. ಮೊದಲನೇ ಬಾರಿಗೆ ಶಿವಣ್ಣ ಅವ್ರಿಗೆ ಕೊಟ್ಟರು. ಶಿವಣ್ಣ ಇಲ್ಲಿನ ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಯವರು ಆಗಿರಲಿಲ್ಲ. ಎರಡನೇ ಬಾರಿ AC ಶ್ರೀನಿವಾಸ್ ಕೊಟ್ಟರು. AC ಶ್ರೀನಿವಾಸ್ ಕೂಡ ಕ್ಷೇತ್ರದ ಲೋಕಲ್ ಅಭ್ಯರ್ಥಿ ಆಗಿರಲಿಲ್ಲ. ಮೂರನೇ ಬಾರಿಗೆ H ನಾಗೇಶ್ವರ ಕೊಟ್ಟರು.
ಎಚ್ ನಾಗೇಶ್ ಅವರು ಕೂಡ ಸ್ಥಳೀಯರಾಗಿರಲಿಲ್ಲ. ಇವರು ಮುಳಬಾಗಿಲು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿ ಗೆದ್ದು ಅಲ್ಲಿ ಸಚಿವರಾಗಿದ್ದಂಥವ್ರು. ಅವರಿಗೆ ಇವಾಗ 4ನೇ ಸರಿನೂ ಈ ಭಾಗದಲ್ಲಿ ಅವಕಾಶ ಮಾಡಿಕೊಟ್ರು. ಆದರೆ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ಸನ್ನು ಬೆಂಬಲಿಸಿಕೊಂಡು ಕಾಂಗ್ರೆಸ್ಗೆ ಮತವನ್ನು ಕೊಟ್ಕೊಂಡು ಸ್ಥಳೀಯವಾಗಿ ಸಣ್ಣ ಪುಟ್ಟ ಕೆಲಸಗಳು, ದಲಿತರ ಸಮಸ್ಯೆಗಳನ್ನು, ಅನೇಕ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಕೇಸುಗಳು ಹಾಕ್ಸ್ಕೊಂಡು ಹೋರಾಟಗಳು ಮಾಡಿಸ್ಕೊಂಡು ದಲಿತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ಸ್ಥಳೀಯ ನಾಯಕರಿಗೆ ಯಾವುದೇ ರೀತಿಯ ಅವಕಾಶಗಳನ್ನು ಕಲ್ಪಿಸಿಕೊಡ್ದಿರಾ ಕಾಂಗ್ರೆಸ್ ಪಕ್ಷ ಇಲ್ಲಿನ ದಲಿತರಿಗೆ ಸತತವಾಗಿ ಅನ್ಯಾಯವನ್ನೇ ಮಾಡ್ಕೊಂಡು ಬಂದಿದೆ. ಆದರೆ ಇಲ್ಲಿನ ದಲಿತರು ಎಲ್ಲಿ ಹೋಗ್ಬೇಕು? ಯಾರನ್ನ ಕೇಳಬೇಕು? ಅರ್ಹತೆ ಇರೋರಿಲ್ವಾ? ಅರ್ಹತೆ ಇರೋವಂಥವ್ರನ್ನ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಅವಕಾಶ ಕಲ್ಪಿಸಿಕೊಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ವಿಫಲವಾಗಿದೆ. ಇಲ್ಲಿನ ಅರ್ಹತೆ ಇರುವಂಥ ಅಭ್ಯರ್ಥಿಗಳು ಎಲ್ಲ ಅರ್ಹತೆ ಇದ್ದು ಕಾಂಗ್ರೆಸ್ ಪಕ್ಷನ ಟಿಕೆಟ್ ಕೇಳೋದಕ್ಕೆ ಹೋದಾಗ ಅವ್ರನ್ನ ಯಾವುದೇ ರೀತಿ ಪರಿಗಣಿಸಿದೆ ತೀರಾ ನಿರ್ಲಕ್ಷ್ಯವನ್ನು ಒಡ್ಡಿರ್ತಾರೆ. ಇದೇ ರೀತಿ ಈಗಲೂ ಸಹ ಸ್ಥಳೀಯರಿಗೆ ಏನಾದರೂ ಅವಕಾಶ ಮಾಡಿಕೊಡದೇ ಇದ್ದರೆ ಮುಂದಿನ GBA ಚುನಾವಣೆಯಲ್ಲಾಗ್ಬೋದು, ಮುಂದೆ ಬರೋಂಥ ಲೋಕಸಭೆ ಕ್ಷೇತ್ರ ಚುನಾವಣೆ ಆಗ್ಬೋದು, ವಿಧಾನಸಭೆ ಚುನಾವಣೆ ಆಗ್ಬೋದು, ಇದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಹೊಡೆತ ಬೀಳೋದಂತೂ ಗ್ಯಾರಂಟಿ. ಇಲ್ಲಿನ ಸ್ಥಳೀಯರು ಭಾಳ ಎಚ್ಚರಿಕೆಯಿಂದ ಕಾಂಗ್ರೆಸ್ ಪಕ್ಷವನ್ನು ಗಮನಿಸ್ತಾ ಇದ್ದಾರೆ. ಬರೀ ಇಲ್ಲಿನ ದಲಿತರು ಈ ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾಗಿರೋದ್ರಿಂದ ಸೂಕ್ಷ್ಮವಾಗಿ ಇವರ ಒಂದು ನಡೆಯನ್ನು ಗಮನಿಸ್ತಾ ಇದ್ದಾರೆ. ಸಮಯ ಸಂದರ್ಭ ಬಂದಾಗ ಇವರು ವಿರೋಧವಾಗಿ, ಪಕ್ಷಕ್ಕೆ ವಿರೋಧವಾಗಿ ಚುನಾವಣೆ ಬಂದ ಸಂದರ್ಭದಲ್ಲಿ ಮತವನ್ನು ಹಾಕೋದಕ್ಕೂ ಕೂಡ ಅವರು ಯೋಚನೆ ಮಾಡೋದಿಲ್ಲ. ಆದ್ದರಿಂದ ನೀವು ಈ ಬಾರಿ ಸ್ಥಳೀಯ ಸಂಸ್ಥೆಗಳಲ್ಲೇನಾದರೂ ಈಗಿನ GBA ಚುನಾವಣೆ ಬರ್ತಾ ಇದೆ, ಇಲ್ಲಿನ ದಲಿತರಿಗೆ ಸಾಮಾಜಿಕ ನ್ಯಾಯವನ್ನು ಈ ಚುನಾವಣೆಯಲ್ಲಿ ನೀವೇನಾದರೂ ಕೊಡದೇ ಇದ್ದರೆ ಇದು ಮುಂದಿನ ಚುನಾವಣೆಗೆ ಭಾಳ ಹೊಡೆತ ಕೊಡುವಂಥ ಕೆಲಸ ಸ್ಥಳೀಯರು ಮಾಡಬೇಕಾಗುತ್ತೆ. ಆದ್ದರಿಂದ ಈ ಮೂಲಕ ನಾನು ಹೇಳೋದೇನೆಂದರೆ ಮುಂದಿನ GBA ಚುನಾವಣೆಗಳಲ್ಲಿ ಸ್ಥಳೀಯರಿಗೆ ನೀವು ಅವಕಾಶ ಮಾಡಿಕೊಟ್ಟು ಸಮರ್ಥವಾಗಿ, ಪ್ರಾಮಾಣಿಕವಾಗಿ ಇಲ್ಲಿವರೆಗೂ ಯಾರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂಥವ್ರನ್ನ ಗುರುತಿಸಿ ನೀವು ಅವ್ರಿಗೆ ಟಿಕೆಟ್ ಕೊಟ್ಟು ಅವಕಾಶ ಮಾಡಿಕೊಟ್ರೆ ಅವರು ಪಕ್ಷ ಕಟ್ಟೋದ್ರ ಮುಖಾಂತರ ಪಕ್ಷಕ್ಕೂ ಒಳ್ಳೆಯದ ಹೆಸರು ಬರುತ್ತೆ, ಮತ್ತು ಸ್ಥಳೀಯವಾಗಿ ಅವರು ಏನಾದರೂ ಕೆಲಸ ಮಾಡೋದಕ್ಕೂ ಅವಕಾಶ ಆಗುತ್ತೆ. ಇಲ್ಲದೆ ಹೋದರೆ ಮುಂದಿನ ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆಗೆ ಎರಡರಲ್ಲೂ ಈಗಾಗಲೇ ಪಾಠ ಕಲ್ತಿದ್ದಾರೆ. 3 ಬಾರಿ ITBT ಕ್ಷೇತ್ರ, ವಿಧಾನಸೌಧ ಕೂಗಾಳಿಕೆ ಇರುವಂಥ ಕ್ಷೇತ್ರಕ್ಕೆ ಮಹದೇವಪುರ ಕ್ಷೇತ್ರದಲ್ಲಿ 3 ಬಾರಿ ಸತತವಾಗಿ ಕಾಂಗ್ರೆಸ್ ಸೋತಿದೆ, 3 ಬಾರಿ ಸತತವಾಗಿ ಲೋಕಸಭೆ ಸೋತಿದೆ. ಇಷ್ಟು ಬಲಿಷ್ಠ ನಾಯಕರಿದ್ದು, ಹೈಕಮಾಂಡ್ ಇದ್ರೂ ಕೂಡ ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲಿ ಬುದ್ಧಿ ಬಂದಿಲ್ಲ, ಅರ್ಥಕೊಂಡಿಲ್ಲ, ಇದನ್ನು ವಿಮರ್ಶೆ ಮಾಡಿಕೊಂಡಿಲ್ಲ. ಯಾಕೆ ನಮಗೆ ಹಿನ್ನಡೆಯಾಗಿದೆ, ಯಾಕೆ ಸೋತಿದೆ, ಏನು ಕಾರಣ ಅನ್ನೋದು ಯಾರೂ ಅದು ವಿಮರ್ಶೆ ಮಾಡೋದಕ್ಕೆ ಹೋಗಿಲ್ಲ. ಈ ಬಾರಿ ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಆದಂತಹ, ಹಿರಿಯ ರಾಜಕಾರಣಿಗಳು ಆದಂತಹ, ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಆದಂತಹ ಮಾನ್ಯ ಸಿದ್ದರಾಮಯ್ಯನವರಾಗ್ಬೋದು, ಹಿರಿಯ ಕಾಂಗ್ರೆಸ್ ನಾಯಕರಾದಂತಹ ಕೇಂದ್ರ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಸಾಹೇಬ್ರಲ್ಲಿ, ಮತ್ತು ರಾಜ್ಯ KPCC ಅಧ್ಯಕ್ಷರಾದಂಥ ಮಾನ್ಯ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ಆದಂಥ ಇವರಲ್ಲಿ ಈ ಮೂಲಕ ಕೈ ಮುಗಿದು ಬೇಡ್ಕೊಳ್ಳೋದೇನೆಂದರೆ, ಈ ಸರಿಯಾದರೂ ನೀವು ಸ್ಥಳೀಯ ನಾಯಕರಿಗೆ ಎಲ್ಲ ಚುನಾವಣೆಗಳಲ್ಲೂ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ, ಈ ಹಿಂದೆ ಏನಾಗಿದೆ 3 ಸರಿ ವಿಧಾನಸಭೆಯಲ್ಲೂ ಇಲ್ಲ, ಲೋಕಸಭೆಯಲ್ಲೂ ಇಲ್ಲ, ಏನು ಸೋತಿದೆ ಕಾಂಗ್ರೆಸ್ ಪಕ್ಷ, ಅದಕ್ಕಿಂತ ಹೀನಾಯವಾಗಿ ಸೋಲನ್ನು ಅನುಭವಿಸುತ್ತೆ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಕೊನೆಯದಾಗಿ ದಯವಿಟ್ಟು ಸ್ಥಳೀಯರಿಗೆ, ಲೋಕಲ್ನವ್ರಿಗೆ ನೀವು ಚುನಾವಣೆಗಳಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ದಲಿತರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಹಾಗೆ ನಾನು ಈ ಮೂಲಕ ಮತ್ತೊಮ್ಮೆ ತಿಳಿಸೋದೇನೆಂದರೆ, ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ, ಇಡೀ ಕ್ಷೇತ್ರದಲ್ಲಿ
ಸವರ್ಣೀಯರು ಮತ್ತು ದಲಿತರು ನಾವು ಭಾಳ ಸಹಬಾಳ್ವೆ ಮತ್ತು ಸಾಮರಸ್ಯದಿಂದ ಅನ್ಯೋನ್ಯದಿಂದ ಇದ್ದೀವಿ. ಆದರೆ ಹಿಂಗಿದ್ರೂ ಕೂಡ ನಮ್ಮ ಅನೇಕ ಸವರ್ಣೀಯರು ಟಚಬಲ್ ಇರುವಂಥ ಸಮುದಾಯವರು ಕೂಡ ನಮ್ಮಲ್ಲಿ ಬೆಂಬಲಿಸ್ತಾರೆ. ಆದರೆ ಚುನಾವಣೆ ಸಂದರ್ಭದಲ್ಲಿ ಲೋಕಲ್ವರೆಗೆ ನೀವು ಟಿಕೆಟ್ಟು ಕೊಟ್ಟು ಅವ್ರನ್ನ ಗೆಲ್ಲಿಸೋ ಪ್ರಯತ್ನ ಹೈಕಮಾಂಡು ಸರಿಯಾದ ತೀರ್ಮಾನ ತಗೊಳ್ಳದೇ ಇರೋದ್ರಿಂದ ನಮಗಿಲ್ಲಿನ ಮೂಲ ನಿವಾಸಿಗಳು ದಲಿತರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ. ಹಾಗೆ ಮಹದೇವಪುರ ಕ್ಷೇತ್ರದಲ್ಲಿ ನಾವು ಟಿಕೆಟ್ ಕೇಳೋದಕ್ಕೆ ಹೋದಾಗ ನಮಗೆ ಇಲ್ಲಿನ ಸ್ಥಳೀಯ ಲೋಕಲ್ವರಿಗೆ ಹಣ ಒಂದೇ ಮಾನದಂಡ ಆಗೋದಿಲ್ಲ. ಇಲ್ಲಿನ ಸ್ಥಳೀಯರು ಅನೇಕ ದಲಿತರ ಪರವಾಗಿ ಕೆಲಸಗಳನ್ನು ಮಾಡಿಕೊಂಡು ಸಾಮಾಜಿಕ ನ್ಯಾಯದ ಹೋರಾಟಗಳನ್ನು ಮಾಡಿಕೊಂಡು ಅವರು ಅರ್ಧ ಜೀವನ ಮುಕ್ಕಾಲು ಭಾಗ ಆಯುಸ್ಸನ್ನು ಇವರು ಸಾಮಾಜಿಕ ನ್ಯಾಯಕ್ಕೇ ಅರ್ಪಿಸಿರ್ತಾರೆ. ಅಂಥವ್ರನ್ನೂ ನೀವು ಪರಿಗಣಿಸಿ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ದುಡ್ಡೊಂದೇ ಮಾನದಂಡ ಅಲ್ಲ ಗೆಲ್ಲೋದಕ್ಕೆ. ದುಡ್ಡಿಂದ ನೀವು ಮತಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಮಾನವೀಯತೆ, ಪ್ರಾಮಾಣಿಕತೆ, ಅರ್ಹತೆ ಇರೋದನ್ನು ಕೂಡ ನೀವು ಪರಿಗಣಿಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಹಿಂದೆ ಲೋಕಸಭಾ ಚುನಾವಣೆ ಬಂದಂಥ ಸಮಯದಲ್ಲಿ ಮಾನ್ಯ ಜಾಫರ್ ಶರೀಫ್ ಸಾಹೇಬರು ಸ್ಪರ್ಧೆ ಮಾಡ್ತಿದ್ರು. ಹಾಗೆ ವಿಧಾನಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಎ ಕೃಷ್ಣಪ್ಪ ಸಾಹೇಬರು ಸ್ಪರ್ಧೆ ಮಾಡ್ತಾಯಿದ್ರು. ಇವರು ಲೋಕಸಭೆ ಆಗ್ಬೋದು, ವಿಧಾನಸಭೆ ಆಗ್ಬೋದು, ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಸೋಲು ಅನ್ನೋದೇ ಅವ್ರು ನೋಡಿಲ್ಲ. ಸತತವಾಗಿ ಬಹುಮತಗಳಿಂದ ಅವರು ವಿಜಯವನ್ನು ಸಾಧಿಸಿಕೊಂಡು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಭಾಳ ಒಂದು ವಿಜಯೋತ್ಸವವನ್ನು ತಂದುಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾಕೆ ಮಾಡ್ತಾಯಿದ್ರು? ಆ ಸ್ಥಳೀಯ ಭಾಗದಲ್ಲಿದ್ದಂಥ ಎಲ್ಲ ಸಮುದಾಯಗಳಿಗೂ ಪ್ರಾತಿನಿಧ್ಯವನ್ನು ಕೊಟ್ಕೊಂಡು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಂಡು ಬಂದಿದ್ದರಿಂದ ಕಾರಣ ಅವರು ಸತತವಾಗಿ ವಿಜಯೋತ್ಸವವನ್ನು ಗೆಲ್ಲೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಆದರೆ ಅವರು ಹೋದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೊಂದು ಚುನಾವಣೆಗೂ ಒಬ್ಬೊಬ್ಬರಿಗೆ ಟಿಕೆಟ್ ಕೊಡ್ತಾರೆ. MP ಎಲೆಕ್ಷನ್ನಲ್ಲಿ ಒಬ್ಬರಿಗೆ ಕೊಡ್ತಾರೆ, MLA ಎಲೆಕ್ಷನ್ನಲ್ಲಿ ಒಬ್ಬರಿಗೆ ಕೊಡ್ತಾರೆ. ಈ ಸರಿ ಕೊಟ್ಟವ್ರಿಗೆ ಇನ್ನೊಂದು ಸರಿ ಕೊಡಲ್ಲ, ಇನ್ನೊಂದು ಸರಿ ಕೊಟ್ಟೋರಿಗೆ ಇನ್ನೊಂದು ಸರಿನೂ ಕೊಡೋದಿಲ್ಲ. ಈ ರೀತಿ ಬದಲಾವಣೆ ಮಾಡ್ಕೊಂಡು ಬಂದಿದ್ರಿಂದ ಆ ಬಂದಂಥವರು ಕೂಡ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸ್ಕೊಂಡು ಸಾಮರಸ್ಯವನ್ನು ಕಾಪಾಡಿಕೊಂಡು ಹೋಗೋದ್ರಲ್ಲಿ ಮತ್ತು ಮತದಾರರನ್ನು ಒಗ್ಗೂಡಿಸೋದ್ರಲ್ಲಿ, ಪಕ್ಷವನ್ನು ಕಟ್ಟೋದ್ರಲ್ಲಿ ತೀರಾ ನಿರ್ಲಕ್ಷ್ಯವನ್ನು ವಹಿಸಿ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗಿರೋದ್ರಿಂದ ಹೀನಾಯವಾಗಿ ಸೋಲುವಂಥ ಪರಿಸ್ಥಿತಿ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಇದು ನಮಗೆ ಎದ್ದು ಕಾಣ್ತಾ ಇದೆ. ಹಿಂದೆ ಇದ್ದಂಥ ಜಾಫರ್ ಶರೀಫ್ ಸಾಹೇಬರಾಗ್ಬೋದು ಮತ್ತು ಎ ಕೃಷ್ಣಪ್ಪ ಸಾಹೇಬರು ಆಗ್ಬೋದು, ಅವ್ರ ಥರನೇ ಮತದಾರ ಅವರು ಒಂದು ಮಾತು ಹೇಳ್ತಾ ಇದ್ರು, ಮತದಾರ ಪ್ರಭುಗಳೇ ನಮಗೆ ದೇವರುಗಳು ಅನ್ನೋ ಮಟ್ಟಕ್ಕೆ ಅವರು ಮತದಾರರಿಗೆ, ಸ್ಥಳೀಯ ಕಾರ್ಯಕರ್ತರಿಗೆ ಅವರು ಅಷ್ಟು ಹುರಿದುಂಬಿಸಿ ಸ್ಫೂರ್ತಿಯಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಈಗ ಬಂದಂಥ ಎಲ್ಲ ನಾಯಕರುಗಳು ಕಮರ್ಷಿಯಲ್ಲಾಗಿ ನೋಡ್ತಾರೆ ವಿನಃ ಒಂದು ಸ್ಥಳೀಯ ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರಲ್ಲಾಗಲಿ, ಕಾರ್ಯಕರ್ತರನ್ನು ಕಟ್ಟೋದ್ರಲ್ಲಾಗಲಿ, ಪಕ್ಷವನ್ನು ಗೆಲ್ಲಿಸೋದ್ರಲ್ಲಾಗಲಿ, ಪಕ್ಷಕ್ಕೆ ಒಳ್ಳೆಯ ಹೆಸರನ್ನು ಬರೋದ್ರ ನಿಟ್ಟಿನಲ್ಲಾಗಲಿ ಯಾವುದೇ ರೀತಿಯಲ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ. ಕೊಟ್ಟರೆ ಒಂದು ಕೈ ನೋಡೋಣ, ಇಲ್ಲ ಅಂದರೆ ಹೋಗಲಿ ಅನ್ನೋ ಒಂದು ನಿರ್ಲಕ್ಷ್ಯ ಭಾವನೆಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ.